ಸಮಸ್ತ ಭಕ್ತ ಮಹಾಶಯರಿಗೆ ನಮಸ್ಕಾರ. ಈ ತಿಂಗಳಲ್ಲಿ 4ನೇ ತಾರೀಕು ಶನಿ ಪ್ರದೋಷ ಒಂದು ಬಂದಿತ್ತು. ಈ 18ನೇ ತಾರೀಕು ಶನಿವಾರ ಅಮಾವಾಸ್ಯೆಗೆ 2 ದಿನಗಳ ಮುಂಚೆ ಬರ್ತಕ್ಕಂಥದ್ದು ಮತ್ತೆ ಒಂದು ಶನಿ ಪ್ರದೋಷ ಇದೆ. ಇದು 6 ತಿಂಗಳಿಗೆ ಒಮ್ಮೆ ಬರ್ತಕ್ಕಂಥದ್ದು. ದಯವಿಟ್ಟು ಶನಿ ಪ್ರದೋಷ ಅಂದಿನ ದಿವಸ ಶನಿ ಶಾಂತಿ ಮಾಡ್ತಕ್ಕಂಥದ್ದು ಮಾಡಿದ್ರೆ ಖಂಡಿತವಾಗ್ಲೂ ಯಾವ ಶನಿ ಇದ್ದರೂ ಕೂಡ ಬಗೆಹರಿಯುತ್ತೆ. ಈ ವರ್ಷದ ಸಂವತ್ಸರದ ಮುಖಾಂತರಕ್ಕೆ ನೋಡಿ, ಶನಿವಾರ ಶನಿ ಪ್ರದೋಷ ವಿಭಾಗ ಸಂಧ್ಯಾಕಾಲದಲ್ಲಿ ಮಾಡ್ತಕ್ಕಂಥದ್ದು. ಅಂದಿನ ದಿವಸ ಶನಿ ಪ್ರದೋಷದ ಯಾಗಯಜ್ಞಾದಿಗಳು, ತಿಲಾಂಜನ ಯಾಗಯಜ್ಞಾದಿಗಳು ಅಂತ ಇರುತ್ತೆ. ಆ ಯಾಗಯಜ್ಞಾದಿಗಳನ್ನು ಮುಗಿಸ್ಕೊಂಡು ಶನೇಶ್ವರ ಮತ್ತು ಪರಮೇಶ್ವರ ಈಶ್ವರ ಆಂಜನೇಯ ಸ್ವಾಮಿ ಇರ್ತಕ್ಕಂಥ ದೇವಾಲಯಗಳಲ್ಲಿ ಶನಿ ಪ್ರದೋಷ ಪೂರ್ಣವಾಗೋದು. ಸುಮ್ಮನೆ ನಾವು ಷಣ್ಮಾತ್ಮನ ದೇವಸ್ಥಾನ ಒಂದೇ ಇದೆ, ಅದರಲ್ಲಿ ಒಂದೇ ಹೋಗಿ ಮಾಡಿಬಿಡ್ತೀವಿ ಅಂದರೆ ಆಗೋದಿಲ್ಲ. ಇನ್ಫ್ಲುಯೆನ್ಸ್ಡ್ ಬೈ ಈಶ್ವರ, ಪರಮೇಶ್ವರನ ಕೃಪಾ ಕಟಾಕ್ಷ ಕೂಡ ಇದರಲ್ಲಿ ಮುಖ್ಯವಾಗಿ ಬೇಕು. ಆಂಜನೇಯ ಸ್ವಾಮಿಯ ಗುಣಾವರಣ, ಅವನ ಗುಣದಂತೆ ಭಕ್ತ ಮಾಸ್ಟರೆಲ್ಲರೂ ನಾವೆಲ್ಲರೂ ಆಂಜನೇಯ ಸ್ವಾಮಿ ಗುಣವನ್ನು ಕಲ್ತ್ಕೊಂಡ್ಬಿಟ್ರೆ ಷಣ್ಮಾತ್ಮ ನಮ್ಮ ಪಕ್ಕದಲ್ಲೇ ಬರೋದಿಲ್ಲ. ಆ ಗುಣ ಬೇಕು ನಮಗೆ. ಅದಕ್ಕೋಸ್ಕರ ಪವಮಾನ ವಿಭಾಗದಲ್ಲೂ ಕೂಡ ಆ ಆಂಜನೇಯ ಸ್ವಾಮಿ ಈಶ್ವರನ ವಿಭಾಗದಲ್ಲಿ ಇರ್ತಕ್ಕಂಥದ್ದಾಗಬೇಕು. ರುದ್ರಾಭಿಷೇಕ ಈಶ್ವರನಿಗೆ ಮತ್ತು ಶನೇಶ್ವರನಿಗೆ ನಡೆದು ಪವಮಾನ ಆಂಜನೇಯ ಸ್ವಾಮಿಗೆ ಒಡೆಯಾರ ಆಗ್ತಕ್ಕಂಥದ್ದಾಗಿರ್ಬೋದು, ವಿಲೇದೆಲೆ ಹಾರ ಆಗ್ತಕ್ಕಂಥದ್ದಾಗಿರ್ಬೋದು ಸೇವೆಗಳನ್ನು ಮಾಡಬೇಕು. ನಂತರ ಕರ್ಮಬಂಧನ ಪೂರ್ಣ ಪೂಜೆಗಳು ಅಂಥೇಳಿ ತಿಲಾಂಜನ, ಅದರಲ್ಲಿ ಎಳ್ಳು, ಬೆಲ್ಲ, ಕುಂಬಳಕಾಯಿ, ಖರ್ಜೂರ, ಪಂಚಖರ್ಜೂರಗಳ ವಿಭಾಗದಿಂದ ಯಾಗಯಜ್ಞಾದಿಗಳನ್ನು ಮಾಡ್ತಾರೆ. ಆ ಯಾಗಯಜ್ಞಾದಿಗಳಲ್ಲಿ ಭಾಗವಹಿಸಿ ರುದ್ರಾಭಿಷೇಕವನ್ನು ಮುಗಿಸ್ಕೊಂಡು ತೀರ್ಥ ಪ್ರಸಾದಗಳನ್ನು ಹೊಂದ್ಕೋಬೇಕು. ಆ ಸಮಯದಲ್ಲಿ ಎಳ್ಳು, ಬೆಲ್ಲ, ಕಬ್ಬಿಣದ ವಸ್ತು ನೋಡಿ, ದಯವಿಟ್ಟು ಕಬ್ಬಿಣದ ವಸ್ತು ಅಂತ ಹೇಳಿದ್ರೆ ದೇವಾಲಯಕ್ಕೆ ಉಪಯೋಗ ಆಗ್ತಕ್ಕಂಥ ಕಬ್ಬಿಣದ ವಸ್ತುಗಳನ್ನು ದಾನವಾಗಿ ನೀಡಿ. ಹಾಗೆ ಸುಮ್ಮನೆ ಏನೋ ಕೊಡಬೇಡಿ. ಒಂದು ಮಳೆ ಕೊಟ್ಬಿಡ್ತೀನಿ, ಏನು ಮಾಡ್ತಾರೋ ತೊಗೊಂಡು ಹೋಗಿ ಅದನ್ನು ಸರಿಯಾಗಿ ಇರೋದನ್ನ ಕೊಡಬೇಕು. ಆ ರೀತಿ ಕೊಟ್ಟು ಕಪ್ಪು ವಸ್ತ್ರ, ಭಗವಂತನಿಗೆ ಕಪ್ಪು ವಸ್ತ್ರ ದಾನವಾಗಿ ಕೊಟ್ಟು ಸಂಜೆ ಕಾಲದಲ್ಲಿ ತೀರ್ಥ ಪ್ರಸಾದಗಳನ್ನು ಪಡೆದುಕೊಂಡು ನಂತರ ಭೋಜನವನ್ನು ಸ್ವೀಕರಿಸಿ ಪ್ರದೋಷ ದಿನಗಳಲ್ಲಿ ಉಪವಾಸ ಮಾಡಿ ಸಂಧ್ಯಾಕಾಲದಲ್ಲಿ ತೀರ್ಥ ಪ್ರಸಾದನ ಸೇವನೆ ಮಾಡಿದ ನಂತರವೇ ಊಟ ಮಾಡಬೇಕು. ಅದು ಬಹಳ ಉತ್ತಮ. ಪ್ರತಿ 6 ತಿಂಗಳಿಗೊಂದು ಸತಿ ಬರ್ತಕ್ಕಂಥ ಈ ಪ್ರದೋಷ ಈಗ ಬಂದಿದೆ. ದಯವಿಟ್ಟು ಈ ಪ್ರದೋಷವನ್ನು ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ. ಅದರಲ್ಲಿ ಅಶ್ವಯುಜ ಮಾಸದಲ್ಲಿ ಬಹಳಷ್ಟು ಉತ್ತೇಜನ ಒಳ್ಳೆಯ ಮಾಸದಲ್ಲಿ ಬಂದಿದೆ. ಕಾರ್ತಿಕದಲ್ಲಿ ಬರ್ತಿತ್ತು, ಈ ಸತಿ ಅಶ್ವಯುಜ ಮಾಸದಲ್ಲೇ ಬಂದಿದೆ. ಈ 18ನೇ ತಾರೀಕು ವಿಭಾಗ ದೀಪಾವಳಿ ವಿಭಾಗದ ಹಿಂದಿನ ಭಾಗದಲ್ಲಿ ಬರ್ತಾ ಇರ್ತಕ್ಕಂಥದ್ದು ಅಂದಿನ ದಿವಸ. ಅದರಲ್ಲಿ ಅಮಾವಾಸ್ಯೆ ಮುಂದೆ ಇದ್ಕೊಂಡು ಬರ್ತಕ್ಕಂಥ ಪ್ರದೋಷ ಬಹಳ ಒಳ್ಳೆಯದು. ಪೌರ್ಣಮಿ ಹಿಂದೆ ಬರ್ತಕ್ಕಂಥ ಪ್ರದೋಷಕ್ಕೆ ಅಷ್ಟು ಉತ್ತೇಜನವಾಗಿರೋದಿಲ್ಲ. ಅಮಾವಾಸ್ಯೆ ಮುಂದೆ ಬರ್ತಕ್ಕಂಥ ಪ್ರದೋಷ ಬಹಳ ಒಳ್ಳೆಯದು. ಅದರಲ್ಲಿ ಶನಿ ಪ್ರದೋಷ ಶಾಂತಿಗೆ ಬಹಳ ಉತ್ತೇಜನವಾದ ದಿನ. ಅದರಲ್ಲಿ ನೋಡಿ, ಇವಾಗ ಸಾಡೆ ಸಾತಿ ವಿಭಾಗದಲ್ಲಿ ಇರ್ತಕ್ಕಂಥವ್ರಿಗೆ ಮೀನರಾಶಿ, ಕುಂಭರಾಶಿ, ಮೇಷರಾಶಿಯವರಿಗೆ ಇವತ್ತು ಸಾಡೆ ಸಾತಿ ವಿಭಾಗದ್ದು ಶನಿ ನಡೀತಾ ಇರೋದ್ರಿಂದ ಅವರು ಮುಖ್ಯವಾಗಿ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ಬೇರೆ ಸ್ಥಾನಗಳಲ್ಲಿರ್ತಕ್ಕಂಥವ್ರಾಗಿರ್ಬಹುದು. ಈಗ ಸಿಂಹರಾಶಿ ವಿಭಾಗದವರಾಗಿರ್ಬೋದು ಅಷ್ಟಮದಲ್ಲಿ ವಿಭಾಗದಲ್ಲಿದ್ದಾನೆ. ಕನ್ಯಾ ರಾಶಿಯವ್ರಿಗೆ ಸಪ್ತಮದಲ್ಲಿದ್ದಾನೆ. 9ನೇ ಮನೆಯಲ್ಲಿ ಕರ್ಕಾಟಕ ರಾಶಿಯಲ್ಲಿದ್ದಾರೆ. ಮಿಥುನ ರಾಶಿಯವರಿಗೆ 10ನೇ ಮನೆಯ ವಿಭಾಗದಲ್ಲಿದ್ದಾರೆ. ಪಂಚಮ ಕ್ಷೇತ್ರದಲ್ಲಿ ವೃಶ್ಚಿಕ ರಾಶಿಯವರಿಗಿದ್ದಾರೆ. ಧನುರ್ ರಾಶಿಯವರಿಗೆ ಮಧ್ಯಮ ಷಷ್ಠಮ ಸ್ಥಾನ 4ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು ಇದ್ದಾರೆ. ಇವ್ರಿಗೆಲ್ಲರಿಗೂ ಕೂಡ ಅಂದಿನ ದಿವಸ ಶಾಂತಿ ಮಾಡ್ಕೊಳ್ತಕ್ಕಂಥದ್ದು ಒಂದು ಒಳ್ಳೆಯದು. ಈ ಪಂಚಮ ಕ್ಷೇತ್ರದಲ್ಲಿ ವಿಭಾಗದಲ್ಲಿ ಬರ್ತಕ್ಕಂಥ ಶನಿ ಶಾಂತಿ ವಿಭಾಗದವ್ರಿಗೂ ಯಾವುದಾದ್ರೂ ದಾನ ಧರ್ಮಾದಿಗಳನ್ನು ಮಾಡ್ತಕ್ಕಂಥದ್ದು, ನಿಮ್ಮ ಕೈಲಾದಂಥದ್ದೇ ಒಂದು ಅನ್ನಪ್ರಸಾದವನ್ನು ಮಾಡ್ಕೊಂಡು ಹೋಗಿ ಆ ಭಗವಂತನ ಸನ್ನಿಧಿಯಲ್ಲಿ ಭಕ್ತಾದಿಗಳೆಲ್ಲ ಕೊಟ್ಟು ಆಶೀರ್ವಾದ ಪಡ್ಕೊಳ್ಳಿ. 4ನೇ ಮನೆಯಲ್ಲಿ ಧನುರಾಶಿ ವಿಭಾಗದಲ್ಲಿ ಇರ್ತಕ್ಕಂಥವ್ರಿಗೆ ಹೆಚ್ಚಾಗಿ ಸುಮಂಗಲಿಯರಿಗೆ ಏನಾದರೂ ತಾಂಬೂಲಗಳನ್ನು ಕೊಟ್ಟು ಆಶೀರ್ವಾದ ಪಡ್ಕೊಳ್ಳಿ. ಖಂಡಿತವಾಗ್ಲೂ ಉತ್ತಮವಾದ ಫಲವನ್ನು ನೀವು ಹೊಂದುತ್ತೀರಾ. ಕನ್ಯಾ ರಾಶಿ ವಿಭಾಗದವ್ರಿಗೆ ಫಲಪುಷ್ಪಗಳನ್ನು, ಫಲ ಧಾನ್ಯಗಳನ್ನು ಭಗವಂತನ ಸನ್ನಿಧಿಯಲ್ಲಿ ದಾನವಾಗಿ ಕೊಡಿ, ಬಹಳ ಒಳ್ಳೆಯದು. ಮತ್ತು ಅಷ್ಟಮದಲ್ಲಿರ್ತಕ್ಕಂಥವ್ರಿಗೆ ನೋಡಿ, ದಾಳಿಂಬೆ ಹಣ್ಣು ಬಹಳಷ್ಟು ಪ್ರಿಯಕರವಾದದ್ದು ಶನಿಗೆ. ದಾಳಿಂಬೆ ಹಣ್ಣು, ಮಾವಿನ ಹಣ್ಣು ಬಹಳಷ್ಟು ಪ್ರಿಯಕರ. ಈಗ ಮಾವಿನ ಹಣ್ಣು ಇಲ್ಲ, ದಾಳಿಂಬೆ ಹಣ್ಣು ವಿಭಾಗವನ್ನು ದಾನವಾಗಿ ಭಗವಂತನ ಸನ್ನಿಧಿಯಲ್ಲಿ ಸೇವೆಗೆ ಸಲ್ಲಿಸಿ, ಬಹಳ ಒಳ್ಳೆಯದು. ಅಷ್ಟಮದಲ್ಲಿ ವಿಭಾಗವನ್ನು ಗ್ರಹಚಾರದ ಮುಖಾಂತರ ದಾಳಿಂಬೆ ಹಣ್ಣು ಕೊಡೋದರಿಂದ ಖಂಡಿತ ಬಿಡುಗಡೆ ಆಗತ್ತೆ.
9ನೇ ಮನೆ ವಿಭಾಗದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಅನಾರೋಗ್ಯದ ವ್ಯತ್ಯಾಸಗಳು, ವಿಪತ್ತುಗಳು ಹೆಚ್ಚಾಗಿ ಬರ್ತಕ್ಕಂಥದ್ದರಿಂದ ಶನಿಯ ಪ್ರಿಯಕರವಾಗಿರ್ತಕ್ಕಂಥ ಪಂಚಖರ್ಜೂರಗಳು, ಈ ಪಂಚಖರ್ಜೂರಗಳು ಅಂದರೆ ಖರ್ಜೂರ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಈ ರೀತಿಯಾದ ಈ ನಾವು ಒಣ ಖರ್ಜೂರಗಳು ಅಂತ ಏನು ಕರಿತೀವಿ, ಇದೆಲ್ಲ ಬಹಳ ಇಷ್ಟವಾದಂಥ ಪದಾರ್ಥಗಳು. ನೇರಳೆ ಹಣ್ಣು ಕೂಡ ಅವ್ನಿಗೆ ಇಷ್ಟವಾದದ್ದೇ. ಈಗ ನೇರಳೆ ಹಣ್ಣು ಇಲ್ಲ, ಪಂಚಖರ್ಜೂರಗಳಲ್ಲಿ ನಿಮ್ಮ ಕೈಯಲ್ಲಿ ಆಗ್ತಕ್ಕಂಥ ಪಂಚಖರ್ಜೂರಗಳನ್ನು ದಾನವಾಗಿ ಕೊಟ್ಟು ಭಗವಂತನಿಗೆ ಕೃಪಾಕಟಾಕ್ಷ ಹೊಂದ್ಕೊಳ್ಳಿ. 10ನೇ ಮನೆ ವಿಭಾಗದಲ್ಲಿರ್ತಕ್ಕಂಥ ಮಿಥುನ ರಾಶಿಯವರಿಗೆ ಹೆಚ್ಚಾಗಿ ನೋಡಿ, ದೇವಾಲಯದಲ್ಲಿ ಇರುವ ಭಕ್ತಮಾಶ್ರಯರಿಗೆ ನಿಮ್ಮ ಕೈಯಲ್ಲಾಗುವಂಥ ವಸ್ತ್ರ ಅಥವಾ ದ್ರವ್ಯ, ಅಂದರೆ ಯಾವುದಾದ್ರೂ ನಾವು ಕಬ್ಬಿಣದ ಪದಾರ್ಥಗಳಾಗಿರ್ಬೋದು ಅಥವಾ ವಸ್ತ್ರಗಳನ್ನಾಗಿರ್ಬೋದು ದಾನವಾಗಿ ಕೊಡಿ. ಇದು ದಾರಿದ್ರ ಅಂತ ಕರೀತಾರೆ. ನಿಮಗೆ ದಾರಿದ್ರ ಅಂತ ಹೇಳಿದ್ರೆ ಎಲ್ಲವೂ ಉಂಟು, ಆದರೆ ಅದನ್ನು ಅನುಭವಿಸುವಂಥ ಶಾಪಗಳು ಅಂತ ಹೇಳ್ಬೋದು. ಇದನ್ನು ಎಲ್ಲವೂ ಇದೆ ನಿಮ್ಮ ಮುಂದೆ, ಆದರೆ ಅದನ್ನು ನಿಮ್ಗೆ ಉಪಯೋಗ ಬರ್ತಾ ಇರೋದಿಲ್ಲ. ಅದರಿಂದ ನಿಮಗೆ ಇರ್ತಕ್ಕಂಥ ವಿಭಾಗದಲ್ಲಿ ದ್ರವ್ಯ ಮತ್ತು ವಸ್ತ್ರಗಳನ್ನು ದಾನವಾಗಿ ಕೊಡಿ. ಅದು 4 ಜನಕ್ಕೆ ಉಪಯೋಗ ಆಗುವಂತೆ ಮಾಡಿ ಕೊಡಿ. ಅದು ದೇವಾಲಯದಲ್ಲೇ ಯಾಕೆ ಕೊಡಿ ಅಂತ ಹೇಳ್ತೀವಿ ಅಂದರೆ, ದೇವಾಲಯದಲ್ಲಿ ಬರ್ತಕ್ಕಂಥ ಯಾವ ಭಕ್ತರು ಕೊಟ್ಟರು ಕೂಡ ಒಂದೇ, ಬ್ರಾಹ್ಮಣರಿಗೆ ಕೊಡಬೇಕು ಅಂತಕ್ಕಂಥದ್ದು ಏನೂ ಬರೋದಿಲ್ಲ. ಯಾವ ಭಕ್ತಾದಿಗಳಿಗಾದರೂ ದಯವಿಟ್ಟು ದಾನ ಮಾಡಿ, ಖಂಡಿತವಾಗ್ಲೂ ಇದರಿಂದ ಪ್ರತಿಫಲ ಹೊಂದುತ್ತೀರಾ. ಮೀನರಾಶಿ ವಿಭಾಗದವ್ರಿಗೆಲ್ಲರಿಗೂ ಕೂಡ, ಮೀನ, ಮೇಷ, ಕುಂಭರಾಶಿಯವರಿಗೆ ತಿಲಾಂಜನ ಸೇವೆ, ಶನೇಶ್ವರನ ದೇವಸ್ಥಾನ ಮತ್ತು ಈಶ್ವರ ಆಂಜನೇಯ ಸ್ವಾಮಿ ಇರುವಂಥ ದೇವಸ್ಥಾನಗಳಲ್ಲಿ ಈ ಸೇವೆ ಇದ್ದೇ ಇರುತ್ತೆ. ತಿಲಾಂಜನ ಸೇವೆ, ತಿಲಹೋಮ ಅಂತಲೂ ಕರೀತಾರೆ. ತಿಲಾಂಜನ ಸೇವೆ ಅನ್ನೋದೇ ಅದರ ಮೊದಲ ಹೆಸರು. ತಿಲಹೋಮ ಅಂತಲೇ ಇವಾಗ ಶಾರ್ಟ್ಕಟ್ ಮಾಡಿದ್ದಾರೆ. ಈ ಸೇವೆಗಳಲ್ಲಿ ಭಾಗವಹಿಸಿ, ಸಂಪೂರ್ಣವಾಗಿ ಭಾಗವಹಿಸಿ ಅಂತ ಹೇಳಿದ್ರೆ, ನಾವು ಕೊಟ್ಟಿದ್ವಿ, ಪೂಜೆ ಕೊಟ್ಟಿದ್ವಿ, ಮನೆಯಲ್ಲಿದ್ವಿ, ಸಾಯಂಕಾಲ ಹೋದ್ವಿ, ನಾವು 8:30 9 ಗಂಟೆಗೆ ಮಹಾಮಂಗಳಾರತಿ ಮಾಡ್ತಿದ್ರು, ಆಗ ಪ್ರಸಾದ ತೊಗೊಂಡು ಬಂದ್ವಿ ಅನ್ನೋದು ಬರೋದಿಲ್ಲ. ನೀವೇ ಖುದ್ದಾಗ ಅಲ್ಲಿ ನಿಂತ್ಕೊಂಡು ಭಗವಂತನಿಗೆ ಅವ್ರು ಏನೇನು ಸಮರ್ಪಿಸ್ತಾರೋ ಅದರೆಲ್ಲ ನಿಮ್ಮ ಸ್ಪರ್ಶಗಳನ್ನು ಮಾಡಿ ಸಮರ್ಪಿಸಿ, ಅಗ್ನಿ ಮುಖಾಂತರದಿಂದ ಸಮಸ್ತ ಶನಿ ದೇವರಿಗೆ ಸಂಪೂರ್ಣವಾದ ಫಲಗಳನ್ನು ನೀವು ಕೊಡಿ. ಖಂಡಿತವಾಗ್ಲೂ ಅವರು ನಿಮಗೆ ಒಳ್ಳೆಯ ಪ್ರತಿಫಲವನ್ನು ಕೊಡ್ತಾರೆ. ಯಾವುದೇ ಕಾರಣಕ್ಕೂ ನಾವು ಪೂಜೆ ಕೊಟ್ಟಿದ್ವಿ ಆಮೇಲೆ ಹೋಗ್ತೀವಿ ಅನ್ನೋದು ಬೇಡ. ದಯವಿಟ್ಟು ಆ ಸಮಯದಲ್ಲಿ ಬಂದು ಭಾಗವಹಿಸಿ, ಆ ಸಮಯದಲ್ಲಿ ನೀವೇ ನಿಮ್ಮ ಕೈಯಾರೆ ದಾನ ಮಾಡಿ ಭಗವಂತನಿಗೆ. ನಿಮ್ಮ ಕೈಯಾರೆ ನೀವು ಭಗವಂತನಿಂದ ಪ್ರಸಾದ ಪಡ್ಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ಸೂರ್ಯಪುತ್ರಾಯ ವಿದ್ಮಹೇ ಗ್ರಹರಾಜಾಯ ಧೀಮಹೇ ತನ್ನೋ ಮಂದಗತೆ ಶನೇಶ್ವರ ಪ್ರಚೋದಯಾತ್.